ನಿನ್ನ ಅಧಿಕಾರ ಬಿಟ್ಟು ಕೊಡು. ಬಿಟ್ಟು ಕೊಡುವುದಕ್ಕೆ ಸುಲಭವಾಗಿ ದಕ್ಕಿಸಿಕೊಂಡವನಲ್ಲ. ಏನು ದೇವೇಂದ್ರ? ಏನು? ನೀನು ಹೆಣ್ಣು ಹುಚ್ಚ. ಅಲ್ಲದಿದ್ದರೆ ಗೌತಮ ಋಷಿ ಪತ್ನಿಯನ್ನು ಕೆಡಿಸಿದವ. ನಿಮಗೆ ನಾವು ಹಿರಿಯರೆಂಬುದನ್ನು ಮರೆತು ಕಿರಿಯರ ಸ್ವರ್ಗದ ಅಧಿಕಾರ ನಡೆಸುತ್ತಿದ್ದೀರಲ್ಲ. ಈ ಸ್ವರ್ಗದ ಅಧಿಕಾರವನ್ನು ಸಮಪಾಲು ಮಾಡಿಕೊಂಡು ಆಳೋಣ. ಎಲೆದಾನವರೇ, ಸಂಪತ್ತು ಇದ್ದಲ್ಲಿ ಕಳ್ಳರು ಬರುವುದು ಸಹಜ. ಕಲ್ಪತರು, ಕಾಮಧೇನು, ಚಿಂತಾಮಣಿಯನ್ನು ಬಯಸಿ ಬಂದರೆ ಈ ಅಗ್ನಿ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡುತ್ತಾನೆ. ಚಿಗುರನ್ನು ಚೂಟಲು ಕೊಡಲಿ ಯಾಕೆ? ನೀವೆಲ್ಲ ಸಣ್ಣ ಹುಳುಗಳು. ನಿಮ್ಮನ್ನ ನಾಶ ಮಾಡಲಿಕ್ಕೆ ಈ ವರುಣ ಸಾಕು. ನೀರು ಮತ್ತು ಸಾರವನ್ನು ಎಷ್ಟೇ ಎರೆದರೂ ಕೆಟ್ಟ ಮರಗಳು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ನೀವೆಲ್ಲ ವಿಷ ಬೀಜಗಳು. ನಿಮ್ಮನ್ನ ನಾಶ ಮಾಡಲಿಕ್ಕೆ ಈ ಕುಬೇರನ ಒಂದಸ್ತ್ರ ಸಾಕು. ವಿನಾಶ ಕಾಲ ವಿಪರೀತ ಬುದ್ಧಿ ಎಂಬಂತೆ ನಿಮ್ಮ ಸಾವು ಸನ್ನಿಹಿತವಾದಾಗ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಯೇ ನೀವೆಲ್ಲರೂ ಈ ವಾಯುವಿನಿಂದ ಸಾಯುವುದು ಖಚಿತ. ನಿಮ್ಮನ್ನೇ ಎದುರಿಸಲಿಕ್ಕೆ ಈ ನೀತಿಯೇ ಸಾಕು. ಸಮುದ್ರವನ್ನು ಮತಿಸಿ ಅದರಲ್ಲಿ ಪಡೆದ ಅಮೃತವನ್ನು ಉಂಡವರು ನಾವು. ಹೀಗಿರುವಾಗ ನೀವು ಎಷ್ಟೇ ಹೋರಾಡಿದರೂ ನಾವು ಒಳೆಯುವುದಿಲ್ಲ. ಯಾರು ಒಳೆಯುತ್ತಾರೋ ನೋಡೋಣ ನೋಡೋಣ. ಅಂತೂ ಸ್ವರ್ಗ ನಮ್ಮ ಪಾಲಿಗಾಯಿತು. ಸ್ವಲ್ಪ ಸಮಯ ಇಲ್ಲೇ ಇದ್ದು ನಂತರ ನಮ್ಮ ಪುರವನ್ನು ಸೇರಿಕೊಳ್ಳೋಣ. ನಾರಾಯಣ ಲಕ್ಷ್ಮೀಪತಿ ನಮ್ಮನ್ನು ಕಾಪಾಡಿ. ಸುರಪತಿ, ಏನಿದು? ದೇವತೆಗಳೆಲ್ಲ ಏಕೆ ಗೋಳಿಡುತ್ತಿದ್ದೀರಿ? ದೇವ, ಲೋಹಾವತಿ ಅಧಿಕಾರಿ ಶತ್ರು ಪ್ರಸೂದನ ನಮ್ಮ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ನಮ್ಮನ್ನೆಲ್ಲ ಹೊಡೆಗಟ್ಟಿದ್ದಾನೆ. ಈಗ ನಾವು ನಿರ್ಗತಿಕರಾಗಿದ್ದೇವೆ.